ಶ್ರೀ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರು. ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ನಮಸ್ಕಾರ. ಹಿಂದೆ ಹಲವಾರು ಭಗವತ್ ಚಿಂತನೆಯನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಮುಂದೆ ಬರುವಂತಹ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ಎಂದು ಎಲ್ಲರೂ ಕೂಡ ಆಚರಣೆ ಮಾಡುವಂತಹ ಸುಬ್ರಹ್ಮಣ್ಯ ಷಷ್ಠಿಯ ಬಗ್ಗೆ ಸ್ವಲ್ಪ ನಿಮಿಷ ಕಾಲ ತಿಳಿಯೋಣ. ಸುಬ್ರಹ್ಮಣ್ಯ ಷಷ್ಠಿಯ ತಿಳಿಲಿಕ್ಕಿಂತ ಮುಂಚೆ ನಾವು ಸುಬ್ರಹ್ಮಣ್ಯನ ಬಗ್ಗೆ ತಿಳಿಬೇಕಾಗ್ತದೆ. ಸುಬ್ರಹ್ಮಣ್ಯ ಯಾಕೆ ಅವತಾರ ಮಾಡಿದ್ದಾನೆ, ಅವತಾರಕಾರಿ ಏನು ಅಂತೇಳಿ ತಿಳಿಬೇಕಾಗ್ತದೆ. ಈ ಸುಬ್ರಹ್ಮಣ್ಯ ಯಾರ ಅವತಾರ ಅಂತಂದ್ರೆ ಸನತ್ಕುಮಾರನ ಅವತಾರ. ಈ ಸನತ್ಕುಮಾರ ಭಗವಂತನ ಭಕ್ತನಾಗಿರುತ್ತಾನೆ, ಭಗವಂತನ ಮಹಾಭಕ್ತನಾಗಿರುತ್ತಾನೆ. ಇವನೇ ರುದ್ರದೇವರಿಗೆ ವರವನ್ನು ಕೊಡ್ತಾನೆ. ಏನು ವರ ಅಂತಂದ್ರೆ ನಾನೇ ನಿನ್ನ ಮಗನಾಗಿ ಹುಟ್ಟುತ್ತೇನೆ ಅಂತೇಳಿ ವರವನ್ನು ಕೊಡ್ತಾನೆ. ಹಾಗಾಗಿ ರುದ್ರದೇವರಿಗೂ ಪಾರ್ವತಿ ದೇವಿಗೂ ಹುಟ್ಟಿರ್ತಕ್ಕಂತಹ ಮಗ ಸ್ಕಂದ. ಇವನಿಗೆ ಹಲವಾರು ನಾಮಗಳಿವೆ. ಸ್ಕಂದ, ಸುಬ್ರಹ್ಮಣ್ಯ, ಕಾರ್ತಿಕೇಯ ಅಂತ ತುಂಬ ಹಲವಾರು ನಾಮಗಳಿವೆ. ಇವನು ಯಾರಾಗಿದ್ದಾನೆ ಅಂತ ಹೇಳಿದ್ರೆ ದೇವತೆಗಳ ಸೈನ್ಯಕ್ಕೆ ಸೇನಾಧಿಪತಿಯಾಗಿರ್ತಾನೆ. ಇವನೇ ತಾರಕಾಸುರನ ಸಂಹಾರ ಅಂತ ಅನ್ನೋದು ಮಾಡುತ್ತಾನೆ. ತಾರಕಾಸುರನ ಸಂಹಾರ ಮಾಡಿದ ತಕ್ಷಣ ಎಲ್ಲ ದೇವತೆಗಳಿಗೂ ಕೂಡ ಸಕಲ ತೀರ್ಥವನ್ನ ತಗೊಂಬಂದು ಅವನಿಗೆ ಅಭಿಷೇಕ ಮಾಡ್ತಾರೆ, ಅವನನ್ನ ಆರಾಧನೆ ಮಾಡ್ತಾರೆ. ಈ ರೀತಿಯಾಗಿ ಅವನಿಗೆ ಆರಾಧನೆ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಅವನನ್ನು ಆರಾಧನೆ ಮಾಡಬೇಕು. ಇಲ್ಲ ಇವಾಗ ಒಂದು ಪ್ರಶ್ನೆ ಬರುತ್ತೆ, ಏನಂತಂದ್ರೆ ಸ್ಕಂದ ದೇವತೆಗಳ ಸೈನ್ಯಕ್ಕೆ ಗೆಲುವನ್ನು ತಂದು ಕೊಟ್ಟಿದ್ದಾನೆ ಸ್ಕಂದ, ಅದರಿಂದಾಗಿ ಅವನ ಆರಾಧನೆ ಮಾಡ್ತಾನೆ, ಸುಬ್ರಹ್ಮಣ್ಯ ಆರಾಧನೆ ದೇವತೆಗಳು ಮಾಡ್ತಾರೆ. ಆದ್ರೆ ನಾವ್ಯಾಕೆ ಮಾಡಬೇಕು ಅಂತೇಳಿ ನಮಗೆ ಪ್ರಶ್ನೆ ಬರುತ್ತೆ. ನಾವ್ಯಾಕೆ ಮಾಡಬೇಕು ಅಂತಂದ್ರೆ ನಾವು ಆರಾಧನೆ ಮಾಡೋದ್ರಿಂದಾಗಿ ನಮಗೆ ಮನಸ್ಥಿತಿ ಅಂತ ಅನ್ನೋದು ಗಟ್ಟಿಯಾಗತ್ತೆ. ಭಗವಂತ ಚಿಂತನೆ ಅನ್ನೋದು ನಾವು ಮಾಡುತ್ತೇವೆ. ಅದರಿಂದಾಗಿ ನಾವು ಸುಬ್ರಹ್ಮಣ್ಯ ಆರಾಧನೆ ಮಾಡಬೇಕಾಗ್ತದೆ. ಈ ಸುಬ್ರಹ್ಮಣ್ಯ ಆರಾಧನೆ ಮಾಡೋದ್ರಿಂದಾಗಿ ನಮಗೆ ಮನಸ್ಥಿತಿ ಗಟ್ಟಿಯಾಗಿ ಕೂಡುತ್ತೆ. ಇನ್ನು ಹೇಳ್ಬೇಕಂತಂದ್ರೆ ಇವಾಗ ನಾಗದೇವತೆಗಳಿಗೂ ಮತ್ತೆ ಸುಬ್ರಹ್ಮಣ್ಯನಿಗೂ ಏನು ಸಂಬಂಧ ಅಂತಂದ್ರೆ ಹಲವಾರು ಪುರಾಣಗಳು ಕೆಲವೊಂದು ವಿಷಯಗಳನ್ನ ನಮಗೆ ಹೇಳುತ್ತವೆ. ಏನಂತಂದ್ರೆ ಕೆಲವು ಪುರಾಣಗಳು ಸುಬ್ರಹ್ಮಣ್ಯನಿಗೆ ಬ್ರಹ್ಮದೇವರು ಶಾಪವನ್ನು ಕೊಡ್ತಾರೆ. ಅದರಿಂದಾಗಿ ಅವನು ಸರ್ಪನಾಗಿ ಹುಟ್ಟುತ್ತಾನೆ, ಸುಬ್ರಹ್ಮಣ್ಯ ಸರ್ಪವಾಗಿ ಹುಟ್ಟುತ್ತಾನೆ. ಸರ್ಪವಾಗಿ ಹುಟ್ಟುತ್ತಾನೆ. ಅದರಿಂದಾಗಿ ಸರ್ಪ ಒಟ್ಟಿಗೆ ನಾವು ಸುಬ್ರಹ್ಮಣ್ಯ ಆರಾಧನೆ ಮಾಡಬೇಕು ಅಂತೇಳಿ ಕೆಲವೊಂದು ಪುರಾಣಗಳು ಹೇಳ್ತವೆ. ಇನ್ನು ಕೆಲವೊಂದು ಪುರಾಣಗಳು ಏನು ಹೇಳುತ್ತೆ ಅಂತಂದ್ರೆ ಪಾತಾಳದಲ್ಲಿ ನಾಗದೇವತೆಗಳಿಗೆ ತುಂಬಾ ತೊಂದರೆಯನ್ನು ಕೊಡ್ತಾ ಇರ್ತಾರೆ. ಯಾರು? ದೈತ್ಯರು. ಆ ದೈತ್ಯರು ಕೊಟ್ಟಾಗ ನಾಗದೇವತೆಗಳಿಗೆಲ್ಲರೂ ಕೂಡ ಸುಬ್ರಹ್ಮಣ್ಯನ ಹತ್ರ ಹೋಗಿ ನೀವೇ ನನ್ನ ಕಾಪಾಡಬೇಕು ಅಂತ ಹೇಳಿದಾಗ ಸುಬ್ರಹ್ಮಣ್ಯ ಆಯ್ತು ಅಂತ ಹೇಳಿ ನಾನು ನಿಮ್ಮೊಳಗಡೆ ಆವೇಶನಾಗಿದ್ದು ಸಕಲ ಎಲ್ಲ ದೈತ್ಯರನ್ನ ಸಂಹಾರ ಮಾಡ್ತೇನೆ, ನಿಮ್ಮನ್ನು ಕಾಪಾಡ್ತೇನೆ ಅಂತ ಹೇಳಿ ಆ ಮಾತನ್ನು ನಡೆಸ್ಕೊಟ್ಟು ಎಲ್ಲ ದೈತ್ಯರನ್ನು ಸಂಹಾರ ಮಾಡ್ತಾನೆ. ಅದರಿಂದಾಗಿ ನಾಗದೇವತೆಗಳಿಗೂ ಮತ್ತೆ ಸ್ಕಂದನಿಗೂ ಸಂಬಂಧ ಅಂತ ಅನ್ನೋದಿದೆ. ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ತುಂಬಾ ಫಲವನ್ನು ಕೊಡ್ತಾನೆ. ಆದ್ರೆ ನಾಗದೇವತೆಗಳಿಗೊಟ್ಟಿಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಸಕಲ ಫಲವನ್ನ ಏನೇನು ಬಯಸ್ತೇವೋ ಅದೆಲ್ಲವೂ ಕೂಡ ಕೊಡ್ತಾನೆ. ಈ ರೀತಿಯಾಗಿ ನಾಗದೇವತೆಗಳಿಗೂ ಮತ್ತು ಸುಬ್ರಹ್ಮಣ್ಯನಿಗೂ ಇರುವಂತಹ ಸಂಬಂಧ. ಇನ್ನು ಮುಂದೆ ಈ ಸುಬ್ರಹ್ಮಣ್ಯ ಷಷ್ಠಿಯ ದಿವಸ ನಾವೇನ್ ಮಾಡ್ತೇವೆ ಅಂತಂದ್ರೆ ನಾವು ಆಶ್ಲೇಷ ಬಲಿಯನ್ನು ಮಾಡ್ತೇವೆ. ಇನ್ನು ವಟು ಆರಾಧನೆ ಮಾಡ್ತೇವೆ. ವಟು ಆರಾಧನೆ ಯಾಕೆ ಮಾಡ್ತಾರೆ ಅಂತಂದ್ರೆ ಒಂದು ಕತೆ ಇದೆ, ಪುಟ್ಟ ಆಗಿರ್ತಕ್ಕಂಥ ಒಂದು ಚಿಕ್ಕ ಕತೆ ಇದೆ. ಏನಂತಂದ್ರೆ ಒಂದು ದಿವಸ ಪರೀಕ್ಷಿತ್ ಮಹಾರಾಜ ಒಂದು ಸರ್ಪ ಕಚ್ಚಿ ಅವನು ಸಾಯ್ತಾನೆ. ಇದನ್ನು ತಡ್ಕೊಳ್ಳಿಕ್ಕಾಗದೇನೆ ಪರೀಕ್ಷಿತ್ ಮಹಾರಾಜನ ಮಗನಾಗಿರ್ತಕ್ಕಂತಹ ಜಯಮೇಜಯ ದ್ವೇಷವನ್ನು ಇಟ್ಕೊಂಡು ಇಡೀ ಸರ್ಪಕುಲವನ್ನೇ ನಾಶ ಮಾಡಬೇಕು ಅಂತೇಳಿ ಎಲ್ಲ ಸರ್ಪಕುಲ ನಾಶ ಮಾಡಲಿಕ್ಕೆ ಒಂದು ಯಾಗವನ್ನು ಮಾಡ್ತಾನೆ. ಅದು ಯಾವುದು ಅಂತಂದ್ರೆ ಸರ್ಪಯಾಗ ಅಂತೇಳಿ ಮಾಡ್ತಾನೆ. ಈ ಸರ್ಪಯಾಗ ಮಾಡ್ತಿರಬೇಕಾದ್ರೆ ಕೆಟ್ಟ ಸರ್ಪವೂ ಸಾಯತ್ತೆ, ಒಳ್ಳೆ ಸರ್ಪವು ಕೂಡ ಸಾಯ್ಲಿಕ್ಕೆ ಹೋಗ್ತದೆ. ಅದರಿಂದಾಗಿ ಇದನ್ನ ತಡ್ಕೊಳ್ಳಿಕ್ಕಾಗದೇನೆ ಎಲ್ಲ ಸರ್ಪವೂ ಕೂಡ ಭಗವಂತನನ್ನ ಬೇಡ್ಕೊಂಡಾಗ ಆವಾಗ ಭಗವಂತ ಆಸ್ತಿಕ ಎಂಬ
ಹೆಸರಿನಿಂದಾಗಿ ಬಂದು ಇಡೀ ಸರ್ಪಕುಲವನ್ನ ಕಾಪಾಡ್ತಾನೆ. ಜಯಮೇಜಯನ ಹತ್ರ ಹೋಗಿ ನೀ ಸರ್ಪಯಾಗವನ್ನು ಮಾಡಬಾರ್ದು ಅಂತೇಳಿ ಸರ್ಪವನ್ನ ಕಾಪಾಡ್ತಾನೆ. ಈ ರೀತಿಯಾಗಿ ಕಾಪಾಡಿದಾಗ ಅವನು ವಟುವಾಗಿ ಬಂದಿರ್ತಾನೆ. ಅದರಿಂದಾಗಿ ಆ ಸರ್ಪವು ಕಾಪಾಡಿದಂತಹ ಸರ್ಪ ವಾಸುಕಿ ಮೊದಲಾಗಿರ್ತಕ್ಕಂತಹ ಸರ್ಪವು ಭಗವಂತನ ಹತ್ರ ಹೋಗಿ ನೀವು ನನ್ನ ಕಾಪಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತೇಳಿ ತನ್ನ ಇದನ್ನ ಹೇಳ್ಕೊಳ್ಳುತ್ತೆ. ಅದರಿಂದಾಗಿ ನಾವು ಸುಬ್ರಹ್ಮಣ್ಯ ಷಷ್ಠಿ ದಿವಸ ಒಂದು ವಟು ಆರಾಧನೆ ಮಾಡಬೇಕು. ಇನ್ನು ಮುಂದೆ ಆಶ್ಲೇಷ ಬಲಿ. ಈ ಆಶ್ಲೇಷ ಬಲಿ ಯಾಕೆ ಮಾಡಬೇಕು ಅಂತಂದ್ರೆ, ಹಿಂದೆ ಜನಮೇಜಯ ಸರ್ಪಯಾಗವನ್ನು ಮಾಡಿದಾಗ ಆ ಸರ್ಪಯಾಗದಲ್ಲಿ ಕೆಲವೊಂದು ಯಾಗ ಕೊನೆಯಲ್ಲಿ ಸರ್ಪವು ಸಾಯ್ತಾ ಇರಬೇಕಾದ್ರೆ ತನ್ನ ತೇಜಸ್ಸನ್ನ ಕಳ್ಕೊಳ್ಳುತ್ತಂತೆ, ತನ್ನ ಶಕ್ತಿ ಅನ್ನೋದು ಕಳ್ಕೊಳ್ಳುತ್ತೆ. ಆವಾಗ ಸರ್ಪವು ಆಸ್ತಿಕನ ಹತ್ರ ಕೇಳಿದಾಗ ಅದಕ್ಕೋಸ್ಕರವಾಗಿ ಆಸ್ತಿಕ ಅಲ್ಲೇ ಕೂತು ಭೂಲೋಕದಲ್ಲೇ ಅಂದರೆ ನೆಲದ ಮೇಲನೆ ಕೂತು ಅಲ್ಲಿ ಆಶ್ಲೇಷ ಬಲಿ ಅನ್ನೋದು ಇಡ್ತಾನೆ. ಒಂದೊಂದು ಹೆಸರಲ್ಲಿ ಒಂದೊಂದು ನಾಗದೇವತೆಗಳಿಗೆ ಹೆಸರು ಹೇಳ್ಕೊಂಡು ತನ್ನ ಬಲಿಯನ್ನು ಅಂತ ಅನ್ನೋದು ಬಲಿ ಇಡ್ತಾನೆ. ಅದರಿಂದಾಗಿ ಆವತ್ತು ದಿವಸ ಆಶ್ಲೇಷ ಬಲಿ ಕೂಡ ಮಾಡಬೇಕು. ಇದು ಮಾಡೋದ್ರಿಂದಾಗಿ ನಾಗದೇವತೆಗಳಿಗೆ ಒಳ್ಳೆ ಶಕ್ತಿ ತೇಜಸ್ ಅಂತ ಅನ್ನೋದು ಬರುತ್ತೆ. ಅದರಿಂದಾಗಿ ಆಶ್ಲೇಷ ಬಲಿ ಅಂತ ಅನ್ನೋದು ಮಾಡಬೇಕಾಗ್ತದೆ. ಇನ್ನು ಮುಂದೆ ಈ ರೀತಿಯಾಗಿ ಮಾಡೋದ್ರಿಂದಾಗಿ ನಾಗದೇವತೆಗಳಿಗೆ ಒಳ್ಳೆ ಶಕ್ತಿ ಅಂತ ಅನ್ನೋದು ಬರುತ್ತೆ. ಅದೇ ರೀತಿಯಾಗಿ ನಾವು ಕೂಡ ನಾಗದೇವತೆಗಳ ಜೊತೆ ನಾವು ಸ್ಕಂದನ ಅಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಸಕಲ ರೋಗವು ನಿವಾರಣೆ ಆಗಿ ಎಲ್ಲವೂ ಕೂಡ ನಮಗೆ ಸಿಗತ್ತೆ. ಈ ರೀತಿಯಾಗಿ ನಾವು ಮುಂದೆ ಬರುವಂತಹ ಸುಬ್ರಹ್ಮಣ್ಯ ಷಷ್ಠಿಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡಿ ಭಗವಂತನ ಅನುಗ್ರಹ, ಸುಬ್ರಹ್ಮಣ್ಯನ ಅನುಗ್ರಹ ಸಿಗ್ಲಿ, ನಮಗೆಲ್ಲರಿಗೂ ಕೂಡ ಸಿಗ್ಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.